ಬಾಯಲ್ಲಿ ಹೇಳಕ್ಕೆ ಹೇಳಿ ಅವರಿಗೆ. ಅದು ಭಾಷಣದೊಳಗೆ ಹೇಳಿದರೆ ಆಗೋದಿಲ್ಲ. ನಾವು ಲೆಕ್ಕ ಕೊಟ್ಟು ಹೇಳ್ತಾ ಇದ್ದೀನಿ. ಲೆಕ್ಕ ನನ್ನ ಹತ್ರ ಇದೆ, ನನ್ನ ಇಲಾಖೆ ಇದೆ. ಕೊಡಲ ನಾನು 1800 ರೂಪಾಯಿ ನಮಗೆ 1800 ಕೋಟಿ ಬರಬೇಕು ಬರೀ ನನ್ನ ಇಲಾಖೆಗೆ. ಆದರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರು ಎಕ್ಸ್ಟ್ರಾ ಮೊಟ್ಟೆ ಕೊಡ್ತಾ ಇದ್ದಾರೆ. 10ನೇ ಕ್ಲಾಸ್ವರೆಗೂ 8ರಿಂದ 9, 10ನೇ ಕ್ಲಾಸ್ವರೆಗೆ ಮಿಡ್ ಡೇ ಮೀಲ್ಸ್ ಎಕ್ಸ್ಟೆಂಡ್ ಮಾಡಿದ್ದೀವಿ. ಫ್ರೀ ಯೂನಿಫಾರ್ಮು, ಬುಕ್ಸು ಎಲ್ಲ ಅದೆಲ್ಲ ಕೊಡ್ತಾ ಇದೀವಲ್ಲ, ನಾವೇನಿಲ್ಲ. ಇವರೆಲ್ಲ ಇದು ವ್ಯವಸ್ಥೆ ಮಾಡಿದರೆ ಬೇರೆ ಬೇರೆದು ವ್ಯವಸ್ಥೆಗೆ ಹೆಲ್ಪ್ ಆಗ್ತದೆ. ಅದನ್ನು ಎಲ್ಲ ಇಲಾಖೆಗೂ ಕೂಡ ಹೆಲ್ಪ್ ಆಗ್ತದೆ. ಅದಕ್ಕೆ ಕೇಳ್ತಾ ಇರೋದು. ಟ್ಯಾಕ್ಸ್ ಜಾಸ್ತಿ ಮಾಡಿದವ್ರೆ ನಾವಾ? ಗ್ಯಾಸ್ ಸಿಲಿಂಡ್ರಿಗೆ ಫ್ರೀಯಾಗಿ ಕೊಡ್ತೀನಿ ಅಂದಿದ್ರಲ್ಲ 10 ವರ್ಷ, ಈಗ 1200-300 ರೂಪಾಯಿ ಮಾಡಿದಾರಲ್ಲ, ಯಾಕೆ 2000 ರೂಪಾಯಿ ಕೊಟ್ಟಿದ್ದು? ಅವ್ರಿಗೆ ಸಹಕಾರ ಆಗಬೇಕಂತ. ಬಡವ್ರ ಮನೆ ಬೆಳಕು ಮಾಡಿದ್ದಕ್ಕೆ ತಪ್ಪ? ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಈ ರಾಜ್ಯದ ಬದಲಾವಣೆಯನ್ನು ಆಗಲೇ ಮತದಾರರು ಮಾಡಿದ್ದಾರೆ. ಮತ್ತು ಈ ಚುನಾವಣೆಯಲ್ಲೂ ಕೂಡ, ಚುನಾವಣೆಗೆ ಅಂಥೇಳಿ ಏನಾದ್ರು ಇಟ್ಕೊಂಡ್ರೂ ಕೂಡ ಅನಿವಾರ್ಯವಾಗಿ ಮತದಾರರು ಬದಲಾವಣೆಯನ್ನು ನಮ್ಮ ಪರವಾಗಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ.